ಫುಲ್ಲು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಹತ್ತತ್ರ 1 ವರ್ಷ ಆಯಿತು ಯೂಟ್ಯೂಬ್ ಓಪನ್ ಮಾಡಿ. 400-500 ವಿಡಿಯೋ ದಾಟ್ತಾ ಇತ್ತು ಆಗಲೇ. ಆದರೂ ಕೂಡ ಯಾಕೆ ಇಷ್ಟು ಕ್ಲಿಕ್ ಆಗ್ತಾ ಇಲ್ಲ? A few moments later. ನಾನಂದರೆ ಯಾರು ಯಾಕೆ ಕಂಡುಹಿಡಿತಾ ಇಲ್ಲ? ಬರ್ತೀರಾ, ನಮ್ಮ ಯೂಟ್ಯೂಬ್ ಸರ್ಚ್ ಮಾಡಲ್ವಾ? ಸರ್ಚ್ ಮಾಡೋದು ಮಾಡ್ತೀರಾ, ನನ್ನ ಚಾನಲ್ ಹುಡ್ಕಲ್ವಾ? ಹುಡ್ಕ್ತೀರಾ, ನಮ್ಮ ವಿಡಿಯೋಗಳು ನೋಡಲ್ವಾ? ಈ ವಿಡಿಯೋಗಳೇ ನೋಡಿದ್ಮೇಲೆ ನಮ್ಮ ಸಬ್ಸ್ಕ್ರೈಬ್ ಆಗಲ್ವಾ? ಏನೋ ಕಂದಲೇ, ಏನೋ 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 ಏನ್ ಸ್ಮಾರ್ಟ್ ಆಗಿದೆ. ಸೊ ಈ ಥರ ಇರಬೇಕು. ನೋಡಿದ್ರೆ ಚುಟ್ಕಿರೋರು ಏನೋ ನನಗೆ ಗೊತ್ತಿಲ್ಲ ಅಂದರೆ ಏನೇನೋ ಹೇಳಕ್ಕೆ ಹೋಗ್ತೀನಿ, ಏನಂದರೆ ಅದನ್ನು ಸಡನ್ನಾಗಿ ಮರ್ತೋಗ್ಬಿಡ್ತೀನಿ. 1,000 years later. ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಯೂಟ್ಯೂಬ್ ಯಾಕೆ ಕ್ಲಿಕ್ ಆಗಿಲ್ಲ ಅಂತ. ಇವಾಗ 155 ಸಬ್ಸ್ಕ್ರೈಬರ್ ಇದ್ದಾರೆ. ಇದಕ್ಕೆ ಖುಷಿಪಟ್ಟು ವಿಡಿಯೋಗಳು ಹಾಕೊಂಡಾಗ್ಲ, ಏನು ವಿಡಿಯೋ ಹಾಕ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಡರ್ಲಿಂಗ್ ಎಂಟರ್ಟೈನ್ಮೆಂಟ್ ಇದ್ರೇನೆ ಒಬ್ಬರ ಹತ್ರ ಹೋಗೋದು. ಇವಾಗ ನಾನು ಏನು ಮಾಡೋದು ಅಂತ ನನಗೆ ನಾನೇ ತಲೆ ಕೆಡ್ಸ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ವಿಡಿಯೋಗಳ್ದು ಎಡಿಟ್ ಮಾಡ್ತಾ ಇದ್ದಾಗ ಅಂದರೆ ಏನೇನು ಮಿಸ್ಟೇಕ್ ಮಾಡ್ತೀನಿ, ಎಲ್ಲೆಲ್ಲಿ ಸ್ಟಾಪ್ ಕೊಡ್ತೀನಿ, ಅವೆಲ್ಲ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಅದನ್ನು ಸೇರಿಸಿ ವಿಡಿಯೋ ಮಾಡಿಬಿಡೋಣ. ಫುಲ್ಲು ವಿಡಿಯೋ ಜಾಸ್ತಿ ಲೆಂತಾಗಿರಬೇಕು. ಎಷ್ಟು ಲೆಂತಾಗಿರಬೇಕು ಅಂದರೆ 5ರಿಂದ 10 ನಿಮಿಷ ಇರಬೇಕು. ಅದಕ್ಕೆ ಇವತ್ತು ಏನೇನು ಅನಿಸುತ್ತೆ ಎಲ್ಲ ಬಿಡೋಣ ಅಂತ ಕೂರಿ ಹುಡುಕಿದ್ದೀನಿ. ಈ ಥರ ಮಾಡೋಣ, ಆ ಥರ ಮಾಡೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಯಾವುದೂ ಆಗ್ತಿಲ್ಲ. ಏನು ಮಾಡೋದು? ಬೆಳಗ್ಗೆ ಹೋದೇವಿ, ಇಲ್ಲಿ ಮನೆಗೆ ಕೂತಾಗ ಏನೋ ಗುಡ್ಡೆ ಹಾಕ್ಬಿಡ್ತೀನಿ, ದವಾಕ್ಬಿಡೋಣ ಅಂತ ಅನ್ಕೊಂತೀವಿ. ಈಚೆಗಡೆ ಹೋದ್ರೆ ಬಿಡೋದಿಲ್ಲ ಅಂತ ಪಬ್ಲಿಕಲ್ಲಿ ವಿಡಿಯೋ ಮಾಡಬೇಕಾ, ಏನು ಅನ್ಕೊತಾರೋ ಏನೋ ಅನಿಸುತ್ತೆ. ಅದೇ ಮನೆಗಿದ್ಬಿಟ್ರೆ ಕಿತ್ತಾಕ್ಬಿಡೋಣ, ಅದು ಮಾಡೋಣ ಇದು ಮಾಡೋಣ, ಎತ್ತು ಕೈ ಅಂತ ಹಿಂಗೆ ಎತ್ಕೊಂಡು ಹೊರಟೋಗ್ತೀವಿ. ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ನೇಚರ್ ಇಶ್ಯೂನೇ ಆದ ಗೊತ್ತಿಲ್ಲ, ಒಟ್ಟಾನೆ ಆದ ಒಂದು. ಇವಾಗ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫನ್ನಿ ವಿಡಿಯೋಗಳಿಗೆ ಡಾರ್ಲಿಂಗ್ ರೆಸ್ಪಾನ್ಸ್ ಇರೋದು ಜಾಸ್ತಿ. ಒಂದು ಫನ್ನಿ ವಿಡಿಯೋಗಳಿಗೆ, ಇಲ್ಲ ಅಂದರೆ ಅವ್ನ ಗಂಡ ಬಿಟ್ಟೋದ, ಎಂಟು ಓಡೋದ್ಲು, ಮಕ್ಕಳು ಹಂಗಾಯ್ತು, ಮಕ್ಳನ್ನೂ ಓಡಿಸ್ಕೊಂಡು ಹೊರಟೋದ. ಇಲ್ಲೆಲ್ಲ ಕುರಿಗಳು ಸಂತೆಯಲ್ಲಿ ಕುರಿಗಳೇ ಹೈಲೈಟ್ ಆಗೋದು, ಹುಲಿ ಸಿಂಹ ಚೀಟಿ ನಾಯಿಗಳಲ್ಲ. ಅದಕ್ಕೆ ಇರಲಿ ಅಂತ ನಾವು ಏನೋ ಒಂದು ಮಾತಾಡೋಣ, ತರಲೆ ಮಾತುಗಳಿಗೆ ಬೆಲೆ ಇರೋದು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಗಂಟಲಲ್ಲಿ ಕಿಚ್ಚಿದೆ, ಸ್ವಲ್ಪ ಕೋಲ್ಡ್ ಆಗಿದೆ. ವೆದರ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ನಮ್ಮ ಕಡೆ, ಬೆಂಗಳೂರು ಕಡೆ ಎಲ್ಲ. ನಾವು ಹಳ್ಳಿ ಕಡೆಯವರು ಏನೋ ಮಾಡೋಣ ಅಂತ ಮಾಡ್ತೀವಿ, ಎಲ್ಲೋ ನಡೀತಾ ಇರ್ತದೆ. ಹಸನೋ ಮೇಕೆನೋ ಮೇಯಿಸ್ಕೊಂಡು ಹೋದ್ರೆ ಸಾಕು. ಇವಾಗ ನಮ್ಮ ಏನು An eternity later. ಮಾಡ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ. ಚೆನ್ನಾಗಿ ಮಾಡೋಣ. ಕಂಗ್ರ್ಯಾಚುಲೇಷನ್ ಟು ಮೀ. ನಮಗೆ ನಾವೇ ಪ್ರೌಡ್ ಅಪ್ ಮಾಡ್ಕೊಬೇಕು. ಚೆನ್ನಾಗಿ ಯೂಟ್ಯೂಬ್ ನಡ್ಸ್ಕೊಂಡು ಹೋಗ್ತಿದ್ಯಾ, ಅದು ಹಂಗಿರಬೇಕು. ನಿನ್ನಲ್ಲ ಅದಿದೆ, ತೋರಿಸು ಅಂತ ತೋರಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಯಾರು ಬಂದು ನೋಡಲ್ವಲ್ಲ, ಅದಕ್ಕೆ ನಮಗೆ ನಾವೇ ತೋರಿಸ್ಕೊಂಡು ಹೋಗೋದು. ತರಲೆ ಮಾತುಗಳಿಗೆ ಸರಿ ಅನಿಸುತ್ತೆ. ತರಲೆ ಮಾತು ಆಡಲ್ವಲ್ಲ, ಒಳ್ಳೆ ಹುಡುಗ, ಸೈಲೆಂಟ್ ಆಗಿರೋ ಹುಡುಗರು ಜಾಸ್ತಿ ಮಾತಾಡಲ್ಲ, ಕೆಲಸ ಮಾತ್ರ ಮಾತಾಡಬೇಕು. ನಮ್ಮ ತಲೆಗೆ ಹೋಗಲ್ವೇ? ವಿಕ್ಸ್ ಮಾತ್ರೆ ತಗೊಳ್ಳಿ, ಕಿಚ್ಚಿ ದೂರಗೊಳಿಸಿ. ತೋರ್ಸು. ಇದು ಆಕ್ಚುಲಿ ಚೆನ್ನಾಗಿರೋ. ಏನಾದರೂ ಹೊಸ ಥರ ಯೋಚನೆ ಮಾಡ್ಕೊಂಡು ಹೋಗ್ಬೇಕು, ಹೊಸ ಜನಗಳನ್ನ ಮೀಟ್ ಮಾಡ್ಕೊಂಡು ಹೋಗ್ಬೇಕು. ಚೆನ್ನಾಗಿರುತ್ತೆ. ಹುಡುಗರು ಮಾತ್ರ ಚೆನ್ನಾಗಿರುತ್ತೆ. ಹುಡುಗರ ಲೈಫೆಲ್ಲ ತುಂಬ ಈಸಿ, ಫ್ರೀಯಾಗಿ ಓಡಾಡ್ಕೊಂಡಿರ್ತಾರೆ ಅಂತ ಅನ್ಕೊತಾರೆ. ಓಡಾಡೋದ್ರಲ್ಲೂ ಖುಷಿನೂ ಇರುತ್ತೆ, ಅಷ್ಟೇ ಹಿಂಸೆನೂ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡೋಕೆ ಕಣ್ಗೆಲ್ಲ ನಾವು ರಾಜರುಗಳ ಥರನೇ ಕಾಣೋದು. ಆದರೆ ನಮಗೆ ಗೊತ್ತು, ನಾವು ರಾಜನ, ಇಲ್ಲ ಸೈನಿಕನ, ಮಂತ್ರಿನ, ಕೋತ್ ನನ್ನ ಮಗನ, ಈ ಥರ ಎಲ್ಲ ನಮಗೆ ನಾವೇ ಅನ್ಕೊಂಡಿರ್ತೀವಿ. ಬೇರೆಯವರೆಲ್ಲ ಏನೋ ಮಾಡ್ತಾರೆ. ವೆರಿಫೈ ಮಾಡೋದಲ್ಲ, ನಮಗೆ ನಾವೇ ಅನ್ಕೊಬೇಕು.
ಏನಾದರೂ ಅಂದ್ಕೊಳೋಣ ಮಾಡೋಣ ಅಂತ. ಈ ವಿಡಿಯೋನ ಮಾತ್ರ ಬೆಂಕಿ ಹಚ್ಬಿಡೋದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗೈತೆ ಈ ಸರಿ? ಈ ಸರಿ ಈ ಥರ ಇದೇ ಥರನೇ ಹಾಕೊಂಡು ನೋಡೋಣ. ಚೂಡಿ ಫ್ಯಾನ್ ಹಾಕ್ಬಿಟ್ಟಿದ್ದೀನಲ್ಲ, ಸೌಂಡ್ ಗೊತ್ತಾಗ್ಬಾರ್ದು ಅಂತ ನಾಯ್ಸ್ ರಿಮೂವ್ ಮಾಡಿದ್ದೀವಿ. ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇರೋದು. ಇದಕ್ಕೇನಾದರೂ ಖುಷಿಗೆ ನಮ್ಮ ಟ್ರೋಲ್ ಬ್ಯಾಚ್ಗಳು ಸಿಗ್ಬಿಡ್ಬೇಕು. ಹಂಗೆ ಕಿತ್ತಾಕ್ಬಿಡ್ತೀನಿ ಹಿಂಗೆ ಕಿತ್ತಾಕ್ಬಿಡ್ತೀನಿ ಅಂತ ಮಾಡ್ದ ಪಾಪ ಹುಡುಗ. ಪಾಪ ಯಾಕೋ ಕ್ಲಿಕ್ ಆಗಿಲ್ಲ ಅಂತ. ಡಾರ್ಲಿಂಗ್, ಒಬ್ಬರು ಕ್ಲಿಕ್ ಆಗಬೇಕಂದ್ರೆ ಎರಡೇ ರೀಸನ್. ಒಂದು, ಟ್ರೋಲ್ ಆಗಬೇಕು, ಟ್ರೋಲಿಂದ ಪಾಪ್ಯುಲರ್ ಸಿಗುತ್ತೆ. ಇಲ್ಲ ಅಂದರೆ ಪೆಕ್ರ ಥರ ಆಡಬೇಕು. ಅವಾಗ ಇನ್ನೂ ಹಿಟ್ ಆಗ್ತೀವಿ. ಹಿಟ್ ಆಗ್ತೀವೋ ಇಲ್ಲ ಹಿಟ್ನೇ ಆಗ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಒಂದು ಆಗ್ತೀವ. ಚೆನ್ನಾಗಿರಬೇಕು, ಚೆನ್ನಾಗಿರಿಸ್ಬೇಕು. ಅದು ನಮ್ಮ ಕೈಯಲ್ಲಿರೋದು. ತಲೆ ಬುಡ ಏನು ತಾಳ ಬುಡ ಗೊತ್ತಿಲ್ದಂಗೆ ಮಾತಾಡ್ಕೊಂಡು ಕೂತಿದ್ದೀನಿ. ಜೈ ನಮ್ಮದು ಒಂದು ಜಾತ್ರೆಗೆ ಇರಲಿ ಅಂತ ಜೈ ಅನಿಸ್ಬಿಡೋದು. ಜಾತ್ರೆಯಲ್ಲೇ ಕತ್ಕೊಂಡೋದ್ರು ಯಾರೂ ಹೈಲೈಟ್ ಆಗಲ್ಲ. ಆ ಥರ ಏನೋ ಮಾತಾಡ್ಕೊಂಡು ತರಲೆ ಮಾತಾಡ್ಕೊಂಡು ಏನು ಬೇಕಾದ್ರೂ ಮಾತಾಡೋದ್ರು ಗೊತ್ತಾಗಲ್ಲ. ಇಲ್ಲ, ಇನ್ನೊಂದ್ಸಲ ಮಾತಾಡೋಣ, ಸಿಗೋಣ. ಬರೀ ಸಿಗೋದ್ರಲ್ಲೇ ಇರ್ತೀವಿ, ಇನ್ನು ಸಿಕ್ಕಿರಲ್ಲ. ಒಬ್ಬರು ಕೂಡ ಒಂದು ಸೆಲ್ಫಿ ತಕ್ಕೊಂಡಿಲ್ಲ, ಒಬ್ಬರು ಶೇಕ್ ಹ್ಯಾಂಡ್ ಮಾಡಲಿಲ್ಲ. ಈ ಥರ ಎಲ್ಲ ಫೀಲ್ ಇಲ್ಲ. ಯಾಕೆ ಇನ್ನು ಇದು ಜಾಸ್ತಿ ರೀಚ್ ಆಗಿಲ್ಲ ವಿಡಿಯೋಗಳು ಅಂತ ಅನಿಸುತ್ತೆ. ಇನ್ನೂ ಮಾಡೋಕ್ಕಾಗಲ್ಲ. ಆದರೂ ಅವಾಗ ಯಾರ ಸ್ಮೈಲ್ ಕೊಡ್ತಾರಲ್ಲ, ನೋಡಿರೋರು ಅಂದ್ಕೊಂಡು ಸುಮ್ಮನಾಗಬೇಕು. ಇಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ಸ್ಮೈಲ್ ಕೊಡ್ತಾರ ಗೊತ್ತಿಲ್ಲ. ನೋಡೋಣ, ಬರೇ ನೋಡ್ಕೊಂಡಿರೋಣ, ಏನು ಮಾಡೋದು ಬೇಡ. ನಾವು ಅಂಕಿತ ಆಗ್ತೀವಿ ಅಂತ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಕೆಲಸ ಕಾರ್ಯ ಮಾನ ಮರ್ಯಾದೆ ಇವೆಲ್ಲ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ತಲೆ ಕೆಡ್ಸ್ಕೊಳ್ಳೂಬಾರ್ದು. ಕೆಡ್ಸ್ಕೊಂಡ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಏನಕ್ಕಿರಬೇಕು? ತರಲೆ ಮಾರ್ಕೆ ತಲೆ ಬುಡ ಇಲ್ಲ, ಬೇವು ಬೆಲ್ಲ ಅಂದ್ಕೊಂಡು ಏನೋ ಒಂದು ಮಾತಾಡ್ಕೊಂಡು ಕೂತ್ಕೊಂಡ್ರಾಯ್ತು. ಸಿಗೋಣ ಇನ್ನೊಂದ್ಸಲ ಉಣ್ಗಿನ್ಕೊಂಡು ಆರಾಮಾಗಿ. ಸಂಡೇ ಅಲ್ವಾ, ಸ್ಪೆಷಲ್ ಆಗಿರಲಿ ಅಂತ ಒಂದು 12 ಗಂಟೆಗೆ ವೀಡಿಯೋ ಬಿಡ್ತೀನಿ. ಬಿಟ್ಟಾದ್ಮೇಲೆ ಬೇಕಾದ್ರೆ ಬೆಳಗ್ಗೆ ಎಷ್ಟೊತ್ತಿಗೂ ಕ್ಲಿಕ್ ಮಾಡೋಣ. ನಮಗೆ ನಾವೇ ಲೈಕ್ ಮಾಡೋಣ. ಫಸ್ಟು ವೀಡಿಯೋಗಳು ಹಾಕಿದ ತಕ್ಷಣ ನಾನೇ ಲೈಕ್ ಮಾಡ್ಬಿಟ್ಟು ಆಲ್ ದ ಬೆಸ್ಟ್ ಟು ಮೀ ಅಂತ ನಾನೇ ಹಾಕ್ಕೊತೀನಿ. ಆಮೇಲೆ ಬೇಕಾದ್ರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.